ನಮಸ್ಕಾರ. ಇವತ್ತಿನ ಈ ಜಟಿಲ ಜಗತ್ತನ್ನ ನಿಭಾಯಿಸೋಕೆ ಒಂದು ಹಳೆಯ ಆದರೆ ತುಂಬಾನೇ ಪವರ್ಫುಲ್ ಆದ ಜ್ಞಾನದ ಬಗ್ಗೆ ಮಾತಾಡೋಣ. ಇದು ನಮ್ಮ ಇವತ್ತಿನ ಮಾಡರ್ನ್ ಲೈಫ್ಗೆ ಒಂದು ಸಿಂಪಲ್ ಆದ ರೋಡ್ ಮ್ಯಾಪ್ ಅಂತಾನೆ ಹೇಳ್ಬೋದು. ಲೈಫ್ನಲ್ಲಿ ಎಲ್ಲ ಕಡೆಯಿಂದನೂ ಪ್ರೆಷರ್ ಬರ್ತಿದೆ ಅಂತ ಅನ್ಸುತ್ತಾ? ಅಂದ್ರೆ ಕೆರಿಯರ, ರಿಲೇಷನ್ಶಿಪ್ಸ, ದುಡ್ಡು, ಕಾಸು ಎಲ್ಲನೂ ಒಂದೇ ಸಲ ಮ್ಯಾನೇಜ್ ಮಾಡೋದು ಕಷ್ಟ ಆಗ್ತಿದ್ಯಾ? ಹೌದು, ಈ ಫೀಲಿಂಗ್ ಇದೆಯಲ್ಲ, ಇದು ಇವತ್ತಿನ ದಿನಗಳಲ್ಲಿ ತುಂಬಾನೇ ಕಾಮನ್. ಕೆರಿಯರ್ನಲ್ಲಿ ಸಕ್ಸಸ್ ಆಗಬೇಕು, ಸೊಸೈಟಿಲಿ ಒಂದು ಸ್ಟೇಟಸ್ ಬೇಕು, ಫ್ಯೂಚರ್ಗೆ ಸೇವಿಂಗ್ಸ್ ಮಾಡಬೇಕು, ಸ್ವಂತ ಮನೆ ಕಟ್ಟಬೇಕು, ಹೀಗೆ ಈ ಎಲ್ಲದರ ಪ್ರೆಷರ್ ನಮ್ಮ ಮೇಲೆ ಯಾವಾಗಲೂ ಇರುತ್ತೆ. ಎಲ್ಲನೂ ಒಂದೇ ಸಲಕ್ಕೆ ಸಾಧಿಸ್ಬಿಡ್ಬೇಕು ಅನ್ನೋ ಓಟದಲ್ಲಿ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಸರಿ, ಹಾಗಾದ್ರೆ ಈ ಎಲ್ಲಾ ಡಿಮ್ಯಾಂಡ್ಗಳನ್ನ ಮ್ಯಾನೇಜ್ ಮಾಡೋ ಗೊಂದಲದ ಬಗ್ಗೆ ಸ್ವಲ್ಪ ಡೀಪಾಗಿ ನೋಡೋಣ. ಈ ಪ್ರೆಷರ್ ಮಧ್ಯೆ ನಾವು ನಿಜವಾಗ್ಲೂ ಏನ್ ಮಾಡ್ತಿದೀವಿ, ನಮ್ಮ ದಾರಿ ಎಲ್ಲಿ ತಪ್ತಿದೆ ಅಂತ ಸ್ವಲ್ಪ ಯೋಚನೆ ಮಾಡೋಣ. ಈ ಗಡಿಬಿಡಿಲಿ ಏನಾಗುತ್ತೆ ಅಂದ್ರೆ, ನಾವು ಎಷ್ಟೋ ಸಲ ಗಾಡಿಗಿಂತ ಮುಂದೆ ಕುದುರೆ ಕಟ್ಟೋ ತಪ್ಪು ಮಾಡ್ತೀವಿ. ಅಂದ್ರೆ ಲೈಫ್ನ ಗೋಲ್ಗಳನ್ನ ರೀಚ್ ಆಗೋಕೆ ರಾಂಗ್ ಆರ್ಡರ್ ಫಾಲೋ ಮಾಡ್ತೀವಿ. ಯಾವುದು ಮುಖ್ಯವೋ ಅದನ್ನ ಬಿಟ್ಟು ಬೇರೆ ಎಲ್ಲದ್ರ ಹಿಂದೆ ಓಡ್ತೀವಿ. ಆದರೆ ಟೆನ್ಷನ್ ತಗೋಬೇಡಿ, ಇದಕ್ಕೆ ಒಂದು ಸಿಂಪಲ್ ಆದ ಸೊಲ್ಯೂಷನ್ ಇದೆ. ಇದು ಯಾವುದೋ ಹೊಸ ಕಾಂಪ್ಲಿಕೇಟೆಡ್ ಟೆಕ್ನಿಕ್ ಏನೂ ಅಲ್ಲ. ಬದಲಿಗೆ ನಮ್ಮ ಹಿರಿಯರು ಕೊಟ್ಟಿರುವ, ಎಷ್ಟೋ ಕಾಲದಿಂದ ಪ್ರೂವ್ ಆಗಿರುವ ಒಂದು ಬೆಲೆ ಕಟ್ಟಲಾಗದ ಬ್ಲೂ ಪ್ರಿಂಟ್. ಇದನ್ನೇ ಕಾಖಾಗ ಬ್ಲೂ ಪ್ರಿಂಟ್ ಅಂತ ಕರೆಯೋದು. ಇದು ಲೈಫ್ಗೆ ಒಂದು ಕ್ಲಿಯರ್ ಆದ ಪ್ರಿಯಾರಿಟಿ ಬೇಸ್ಡ್ ರೋಡ್ ಮ್ಯಾಪ್. ಇದರ ಉದ್ದೇಶ ಏನು ಅಂದರೆ, ನಮ್ಮ ಗೋಲ್ಗಳನ್ನು ಸಿಂಪಲ್ ಮಾಡೋದು ಮತ್ತು ಲೈಫ್ಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕೋದು. ಇಲ್ಲಿರೋ ಮಾತಿದೆಯಲ್ಲ, ಇದು ಬಹಳ ಮುಖ್ಯ. ಹಿರಿಯರು ಹೇಳ್ತಿದ್ರು, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಜೀವನದಲ್ಲಿ ದುಃಖ ಅನ್ನೋದೇ ಇರಲ್ಲ ಅಂತ. ಇದು ಈ ಬ್ಲೂ ಪ್ರಿಂಟ್ನ ಪವರ್ ಏನು ಅಂತ ತೋರಿಸುತ್ತೆ. ಹಾಗಾದ್ರೆ ಈ ಸಿಂಪಲ್ ರೋಡ್ ಮ್ಯಾಪ್ನ ಮೊದಲನೇ ಮತ್ತು ಅತೀ ಮುಖ್ಯವಾದ ಸ್ಟೆಪ್ ಯಾವುದು? ಬನ್ನಿ ನೋಡೋಣ. ಅದು ಸಂಪಾದನೆ ಮತ್ತು ಪೋಷಣೆ. ಇಲ್ಲಿ ಕಾಣ್ತಿರೋ ಹಿಂದಿ ಮಾತು ಈ ತತ್ವವನ್ನ ತುಂಬಾ ಸಿಂಪಲ್ ಆಗಿ ಹೇಳುತ್ತೆ. ಕ ಅಂದ್ರೆ ಕಮಾओ ಅಂದ್ರೆ ಸಂಪಾದಿಸು, ಮತ್ತು ಖ ಅಂದ್ರೆ ಖಾओ ಅಂದ್ರೆ ತಿನ್ನು. ಸಿಂಪಲ್ ಆಗಿ ಹೇಳೋದಾದ್ರೆ, ಮೊದಲು ದುಡಿ, ಆಮೇಲೆ ಹೊಟ್ಟೆ ತುಂಬಿಸ್ಕೋ. ಇಲ್ಲಿ ಅರ್ಥ ಮಾಡ್ಕೋಬೇಕಾದ ಮುಖ್ಯ ಪಾಯಿಂಟ್ ಏನು ಅಂದ್ರೆ, ಶುರುನಲ್ಲಿ ನಮ್ಮ ಫೋಕಸ್ ಒಂದೇ ಒಂದು ವಿಷಯದ ಮೇಲಿರಬೇಕು. ಅದು ದುಡ್ದು ಜೀವನ ನಡೆಸೋದು. ಬೇರೆ ಯಾವುದೇ ಡಿಸ್ಟ್ರಾಕ್ಷನ್ಸ್ಗಳಿಗೆ, ಬೇರೆ ಗೋಲ್ಗಳಿಗೆ ತಲೆ ಕೆಡಿಸ್ಕೋಬಾರ್ದು. ಇದು ಯಾವಾಗ ಅಪ್ಲೈ ಆಗತ್ತೆ ಅಂದ್ರೆ, ಹೊಸ ಬಿಸ್ನೆಸ್ ಶುರು ಮಾಡಬೇಕಾದ್ರೆ, ಜಾಬ್ ಚೇಂಜ್ ಮಾಡಬೇಕಾದ್ರೆ, ಅಥವಾ ಲೈಫ್ನಲ್ಲಿ ಒಂದು ಸ್ಟೆಬಿಲಿಟಿ ಬೇಕು ಅಂದಾಗ ಈ ರೂಲ್ ತುಂಬಾನೇ ಮುಖ್ಯ. ಸರಿ, ಒಮ್ಮೆ ದುಡಿಮೆ ಮತ್ತು ಜೀವನ ನಡೆಸುವುದು ಸ್ಟೇಬಲ್ ಆದ್ಮೇಲೆ ಈ ಬ್ಲೂ ಪ್ರಿಂಟ್ನ ನೆಕ್ಸ್ಟ್ ಸ್ಟೆಪ್ಗೆ ಹೋಗಬಹುದು. ಈ ಸ್ಟೆಪ್ ಭದ್ರತೆ ಮತ್ತು ಆಶ್ರಯವನ್ನ ಹೇಗೆ ಕಟ್ಕೊಳ್ಳೋದು ಅಂತ ಹೇಳುತ್ತೆ. ಈ ಸ್ಟೆಪ್ನಲ್ಲಿ 2 ಭಾಗ ಇದೆ. ಮೊದಲು ಘ ಅಂದ್ರೆ ಗಹನೆ, ಅಂದ್ರೆ ಒಡವೆ ಅಥವಾ ಬೇರೆ ಆಸ್ತಿಗಳನ್ನ ತಗೊಳ್ಳೋದು. ಯಾಕೆ ಅಂದ್ರೆ ಇದು ಎಮರ್ಜೆನ್ಸಿ ಟೈಮಲ್ಲಿ ಫೈನಾನ್ಷಿಯಲ್ ಸೆಕ್ಯೂರಿಟಿ ಕೊಡುತ್ತೆ. ಈ ಸೆಕ್ಯೂರಿಟಿ ಬಂದ ಮೇಲೇನೆ ಮುಂದಿನ ಘ ಅಂದ್ರೆ ಘರ್, ಅಂದ್ರೆ ಮನೆ ಕಟ್ಟೋದು ಅಥವಾ ತಗೊಳ್ಳೋದು. ನೋಡಿ, ಈ ಆರ್ಡರ್ ಎಷ್ಟು ಲಾಜಿಕಲ್ ಆಗಿದೆ. ಸಂಪಾದನೆ, ಭದ್ರತೆ ಮತ್ತು ಆಶ್ರಯ, ಈ 3 ಫೌಂಡೇಶನ್ಗಳು ಸ್ಟ್ರಾಂಗ್ ಆದ್ಮೇಲೇನೆ ಲಾಸ್ಟ್ ಸ್ಟೆಪ್ಗೆ ಜಾಗ. ಅದೇನು ಗೊತ್ತಾ? ಹೆಸರು ಮತ್ತು ಗೌರವ. ಈ ಕೊನೆಯ ಅಕ್ಷರ ನಾ ಅಂದ್ರೆ ನಾಮ್ ಅಂದ್ರೆ ಹೆಸರು. ನಮ್ಮ ಫೌಂಡೇಶನ್ ಸ್ಟ್ರಾಂಗ್ ಆದ್ಮೇಲೆನೆ ಸೊಸೈಟಿಲಿ ಹೆಸರು ಮಾಡೋ ಬಗ್ಗೆ, ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡೋ ಬಗ್ಗೆ ಯೋಚನೆ ಮಾಡಬೇಕು. ನೆನ್ಪಿಡಿ, ಇದು ಕೊನೆಯ ಸ್ಟೆಪ್, ಮೊದಲನೇದಲ್ಲ. ಇಲ್ಲಿ ಮಾಡಿರೋ ಕಂಪ್ಯಾರಿಸನ್ ಇದೆಯಲ್ಲ, ಇದು ನಿಜವಾಗ್ಲೂ ತುಂಬಾ ಇಂಟ್ರೆಸ್ಟಿಂಗ್. ನಾವು ಸಾಮಾನ್ಯವಾಗಿ ಮಾಡೋ ತಪ್ಪೇನ್ ಗೊತ್ತಾ? ಕೈಯಲ್ಲಿ ಸ್ಟೇಬಲ್ ಇನ್ಕಮ್ ಇರಲ್ಲ, ಸೆಕ್ಯೂರಿಟಿ ಇರಲ್ಲ, ಮನೆ ಇರಲ್ಲ, ಆದ್ರೂ ನಾಮ್ ಅಂದ್ರೆ ಹೆಸರಿನಿಂದ ಓಡ್ತೀವಿ. ಆದ್ರೆ ಈ ಬ್ಲೂ ಪ್ರಿಂಟ್ ತುಂಬಾ ಕ್ಲಿಯರ್ ಆಗಿ ಹೇಳುತ್ತೆ, ಮೊದಲು ದುಡ್ಡು ಕಾಸು ಮತ್ತೆ ಇರೋಕೆ ಒಂದು ಜಾಗದ ಫೌಂಡೇಶನ್ ಸ್ಟ್ರಾಂಗ್ ಮಾಡ್ಕೋ, ಆಮೇಲೇನೆ ಸೋಷಿಯಲ್ ಸ್ಟೇಟಸ್ ಬಗ್ಗೆ ಯೋಚನೆ ಮಾಡು ಅಂತ. ಬನ್ನಿ ಈ 5 ಸ್ಟೆಪ್ಸ್ಗಳ ಒಂದು ಕ್ವಿಕ್ ರೀಕ್ಯಾಪ್ ನೋಡೋಣ. ಮೊದಲನೇದು ಕಮಾओ ಮತ್ತು ಖಾओ ಅಂದ್ರೆ ಸಂಪಾದನೆ ಮತ್ತೆ ಹೊಟ್ಟೆಪಾಡು. ನೆಕ್ಸ್ಟು ಗಹನೆ ಅಂದ್ರೆ ಸೆಕ್ಯೂರಿಟಿಗಾಗಿ ಆಸ್ತಿ. ಅದರಾದ್ಮೇಲೆ ಘರ್, ಇರೋಕೆ ಒಂದು ಮನೆ. ಎಲ್ಲಕ್ಕಿಂತ ಕೊನೆಗೆ ಇದೆಲ್ಲ ಸೆಟ್ ಆದ್ಮೇಲೆನೆ ನಾಮ್ ಅಂದ್ರೆ ಹೆಸರು ಮತ್ತೆ ಗೌರವ. ಹಾಗಾದ್ರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾದ ಮುಖ್ಯ ವಿಷಯ ಏನು ಅಂದ್ರೆ, ಇದು ಒಂದು ಲಾಜಿಕಲ್ ಪ್ರೋಗ್ರೆಷನ್. ಫಸ್ಟ್ ಸರ್ವೈವಲ್, ಆಮೇಲೆ ಸೆಕ್ಯೂರಿಟಿ, ಮತ್ತು ಕೊನೆಗೆ ಮಾತ್ರ ಸ್ಟೇಟಸ್. ಈ ಸಿಂಪಲ್ ಆರ್ಡರ್ ಫಾಲೋ ಮಾಡಿದ್ರೆ ಲೈಫ್ನಲ್ಲಿ ಒಂದು ಕ್ಲಾರಿಟಿ, ಒಂದು ಸ್ಟೆಬಿಲಿಟಿ ಸಿಗುತ್ತೆ. ಹಾಗಾದ್ರೆ ಕೊನೆಗೆ ಒಂದು ಪ್ರಶ್ನೆ ಕೇಳೋಣ. ಈ ಸೋಷಿಯಲ್ ಮೀಡಿಯಾದ ಪ್ರೆಷರ್ನಲ್ಲಿ ಲೈಫ್ ಕಟ್ಕೊಳ್ಳೋಕೆ ಇರೋ ಈ ನ್ಯಾಚುರಲ್ ಮತ್ತು ಸರಿಯಾದ ಕ್ರಮವನ್ನೇ ನಾವು ಮರೆತುಬಿಟ್ಟಿದ್ದೀವಾ? ಈ ಹಳೆಯ ಜ್ಞಾನ ನಮ್ಮ ಇವತ್ತಿನ ಲೈಫ್ಗೆ ದಾರಿ ತೋರಿಸಬಹುದಾ? ಸ್ವಲ್ಪ ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ?